ಹರೇ ಕೃಷ್ಣ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನೇತಿ ನಾಮಿನಿ. ನಮಸ್ತೆ ಸರಸ್ವತೀ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ನಾವು 1ನೇ ಅಧ್ಯಾಯದ 1ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ದೀವಿ. ಇವತ್ತು ಆ ಶ್ಲೋಕದ ಒಂದು ಮಕರಂದದ ಸವಿಯನ್ನು ಸವಿಯೋಣ. ಮೊದಲನೇ ಶ್ಲೋಕ, ಮೊದಲನೇ ಅಧ್ಯಾಯ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಶ್ಚೈವ ಕಿಂ ಕುರ್ವತ ಸಂಜಯ. ಈ ಶ್ಲೋಕದಲ್ಲಿ ಧೃತರಾಷ್ಟ್ರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಧೃತರಾಷ್ಟ್ರನಿಗೆ ಇದು ಧೃತರಾಷ್ಟ್ರ ಹೇಳಲ್ಪಟ್ಟಂಥ ಒಂದು ಶ್ಲೋಕವಾಗಿದೆ. ನಮ್ಮ ಸಂಪೂರ್ಣವಾದಂಥ ಭಗವದ್ಗೀತೆಯ ಎಲ್ಲಿ ಸುಮಾರು 700 ಶ್ಲೋಕಗಳಿವೆ. ಈ ಶ್ಲೋಕಗಳಲ್ಲಿ ಮೊದಲನೇ ಶ್ಲೋಕ ಧೃತರಾಷ್ಟ್ರನಿಂದ ಹೇಳಲ್ಪಟ್ಟಿದ್ದು. ಈ ರೀತಿಯಾಗಿ ಈ ಶ್ಲೋಕಗಳನ್ನು ಅನೇಕವಾದಂಥ ವ್ಯಕ್ತಿಗಳು ಈ ಶ್ಲೋಕವನ್ನು ಹೇಳಿದ್ದಾರೆ. ಅದರಲ್ಲಿ ದೇವೋತ್ತಮ ಪರಮಪುರುಷ ಅನೇಕ ಶ್ಲೋಕಗಳನ್ನ ಹೇಳಿದ್ದಾರೆ. ನಂತರ ಅರ್ಜುನ ಕೂಡ ತನ್ನಲ್ಲಿ ಬಂದಂಥ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಭಗವಂತನ ಹತ್ರ ಕೇಳಿ ಶ್ಲೋಕದ ಮುಖಾಂತರ ಪಡ್ಕೊಂಡಿದ್ದಾರೆ. ನಂತರ ಸಂಜೆಯ ಕೆಲವು ಶ್ಲೋಕಗಳನ್ನು ಮತ್ತು ಧೃತರಾಷ್ಟ್ರದ್ದು ಇದು ಒಂದೇ ಒಂದು ಮೊದಲನೇ ಅಧ್ಯಾಯದ 1ನೇ ಶ್ಲೋಕವಾಗಿರ್ತದೆ. ಈ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಏನಾಗ್ತದೆ ಅಂತಂದರೆ, ಇಲ್ಲಿ ಈ ಶ್ಲೋಕನ ತಿಳಿದಾಗ ಸ್ವಲ್ಪ ವಿನೋದ ಅನಿಸುತ್ತೆ. ಬಹಳ ವಿನೋದವಾಗಿದೆ ಇದು ಶ್ಲೋಕ. ಯಾಕೆ ಅಂತಂದರೆ, ಧೃತರಾಷ್ಟ್ರ ಇಲ್ಲಿ ಮಾತಾಡ್ತಾ ಇದ್ದಾರೆ ಯಾರ ಹತ್ರ? ಸಂಜಯನ ಹತ್ರ. ಸಂಜಯ ಯಾರು? ಧೃತರಾಷ್ಟ್ರನ ಕಾರ್ಯದರ್ಶಿ. ಈ ಧೃತರಾಷ್ಟ್ರರ ಕಾರ್ಯದರ್ಶಿಯಾದಂಥ ಸಂಜಯರಿಗೆ ಒಂದು ವ್ಯಾಸರ ಮುಖಾಂತರ ಒಂದು ವರ ಬಂದಿದೆ. ಅವರು ತಾವು ಕುಳಿತಲ್ಲಿಂದನೇ ತಾವು ಯಾವ ಜಾಗವನ್ನು ನೋಡಬೇಕು ಅಂತಾರೋ ಆ ಜಾಗವನ್ನು ನೋಡ್ಬೋದು, ಅದನ್ನು ವರ್ಣನೆಯನ್ನು ಬೇರೆಯವ್ರಿಗೆ ಮಾಡಬಹುದಾಗಿರ್ತದೆ ಅಂಥ ಒಂದು ವರವನ್ನು ಪಡ್ಕೊಂಡಿರ್ತಾರೆ. ಅಂದರೆ ಇಲ್ಲಿ ಸಂಜಯನ ಕೇಳ್ತಾ ಇದ್ದಾರೆ, ನನ್ನ ಮಕ್ಕಳು ಈ ಕುರುಕ್ಷೇತ್ರನ ಯುದ್ಧ ಭೂಮಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನನಗೆ ತಿಳಿಸು ಸಂಜಯ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಇಲ್ಲಿ ಧೃತರಾಷ್ಟ್ರ ಹೇಳ್ತಾ ಇದ್ದಾರೆ? ಯಾಕೆ ಅವ್ರಿಗೆ ಆ ಒಂದು ಭಾವನೆ ಬರ್ತಾ ಇದೆ ಅವರಿಗೆ ಅಂದರೆ, ಆ ಸ್ಥಳದ ಬಗ್ಗೆ ಕೇಳ್ತಾ ಇದ್ದಾರೆ. ಧರ್ಮಕ್ಷೇತ್ರ ಅನ್ನೋದೊಂದು, ಕುರುಕ್ಷೇತ್ರ ಅನ್ನೋದು ಬಹಳ ಆದಂಥ ಒಂದು ಧರ್ಮಕ್ಷೇತ್ರ. ಅಲ್ಲಿ ನನ್ನ ಮಕ್ಕಳು ಮಾಮಕ ಪಾಂಡವಶ್ಚಯ, ನನ್ನ ಕೌರವರು ಮತ್ತು ಪಾಂಡವರು. ಇಲ್ಲಿ ಪಾಂಡವರು ಕೌರವರು ಅಣ್ಣ ತಮ್ಮಂದಿರು. ಕೌರವರಾದಂಥ ಧೃತರಾಷ್ಟ್ರನ ಮಕ್ಕಳು, ಪಾಂಡವನ ಮಕ್ಕಳು ಪಾಂಡವರು. ಇಲ್ಲಿ ಧೃತರಾಷ್ಟ್ರನ ಒಂದು ಮಾನಸಿಕವಾದಂಥ ಒಂದು ಭಾವನೆಯಲ್ಲಿ ತಿಳ್ಕೊಳ್ಬೋದು. ಇಲ್ಲಿ ಯಾವ ರೀತಿ ಭೇದ ಭಾವವನ್ನು ತೋರಿಸ್ತಾ ಇದ್ದಾರೆ. ನನ್ನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳು. ಯಾಕೆ ಪಾಂಡವರಿಗೆ ತಂದೆ ಇಲ್ಲ. ಧೃತರಾಷ್ಟ್ರ ಬಂದು ದೊಡ್ಡಪ್ಪ ಆಗ್ತಾರೆ. ಅಂದರೆ ತಂದೆ ಇಲ್ಲದ ಮಕ್ಕಳನ್ನು ದೊಡ್ಡಪ್ಪ ಕಾಪಾಡ್ಬೋದಾಗಿತ್ತು. ಆದರೆ ಇಲ್ಲಿ ಆ ಒಂದು ಭಾವನೆ ಧೃತರಾಷ್ಟ್ರನಿಗೆ ಇಲ್ಲ. ಆತನಿಗೆ ಇದ್ದಂಥ ಕೆಲವೊಂದು ಏನಿಲ್ಲಿ ಆಗ್ತಾ ಇದೆ, ಯಾವ ರೀತಿ ತುಮಲನದಲ್ಲಿ ಧೃತರಾಷ್ಟ್ರ ಹೊರಳಾಡ್ತಿದ್ದಾನೆ ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಮೊದಲನೆಯದಾಗಿ ದುರ್ಯೋಧನನಿಗೆ ಅನ್ನಿಸ್ತಾ ಇದೆ, ಧರ್ಮಕ್ಷೇತ್ರ ಅನ್ನೋದೊಂದು ಕುರುಕ್ಷೇತ್ರ. ಆ ಕುರುಕ್ಷೇತ್ರ ಅನ್ನೋದೇ ಒಂದು ಧರ್ಮಕ್ಷೇತ್ರವಾಗಿದೆ. ಅಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡವರಿಗೆ ಯುದ್ಧ ನಿಶ್ಚಯವಾಗಿದೆ. ಅದು ಪಾಂಡವರ ಹೋಮ್ ಟೌನ್ ಅಂತಾರೆ. ಅಂದರೆ ಅವರಿದ್ದಂಥ ಒಂದು ಜಾಗ. ಅಲ್ಲಿ ಯುದ್ಧ ನಡೆಯೋದಕ್ಕೆ ನಿರ್ಣಯ ಆಗಿದೆ. ಅವರ ಜೊತೆಗೆ ಯಾರಿದ್ದಾರೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ ಕೃಷ್ಣನೇ ಅವರ ಜೊತೆಗಿದ್ದಾನೆ. ಇಲ್ಲಿ ಏನಾಗ್ತದೆ ಅಂದರೆ, ಇಲ್ಲಿ
ಈ ಒಂದು ಕ್ಷೇತ್ರಕ್ಕೆ ನನ್ನ ಮಕ್ಕಳು ಯುದ್ಧಕ್ಕೆ ಹೋಗಿದ್ದಾರೆ, ಅಲ್ಲಿ ನನ್ನ ಮಕ್ಕಳೇ ಗೆಲ್ಲಬೇಕು, ಪಾಂಡವರಿಗೆ ಸೋಲಾಗಬೇಕು, ಎಲ್ಲ ಚಕ್ರಾಧಿಪತ್ಯವನ್ನು ನಾವೇ ಅದನ್ನು ವಹಿಸ್ಕೊಳ್ಬೇಕು ಅನ್ನೋದು ಒಂದು ಆಸೆ ಆಗಿದೆ. ಮತ್ತು ಎರಡನೇ ವಯಸ್ಸು ಏನಾಗ್ತಾ ಇದೆ, ಎರಡನೇದನ್ನು ಅವ್ರಿಗೆ ಸಂಶಯ ಬರ್ತಾ ಇದೆ ಅಂದರೆ, ಓಕೆ, ಇದು ಧರ್ಮಕ್ಷೇತ್ರ ಆಗಿದೆ, ಇಲ್ಲಿ ಬಹಳ ಪೂಜ್ಯನೀಯವಾದಂಥ ಸ್ಥಳ, ಈ ದೇವತೆಗಳು ಕೂಡ ಇಲ್ಲಿ ಬಂದು ತಮ್ಮ ಪೂಜೆಯನ್ನು ಆ ಜಾಗಕ್ಕೆ ಸಲ್ಲಿಸ್ತಾರೆ. ಅಂಥ ಜಾಗದಲ್ಲಿ ಯುದ್ಧ ನಡೀತಾ ಇದೆ. ಪಾಂಡವರು ಧರ್ಮಾತ್ಮರಿರುವಂಥ ಜಾಗದಲ್ಲಿ ಧರ್ಮಾತ್ಮರಿಗೆ ಯಾವತ್ತೂ ಜಯ ಸಿಗುತ್ತೆ. ಆ ರೀತಿಯಲ್ಲಿ ಮೋಸ್ಟ್ಲಿ ಅವರಿಗೆ ಜಯ ಆಗಬಹುದು, ನನ್ನ ಮಗ ದುರ್ಯೋಧನ ಸೋಲನ್ನು ಅನುಭವಿಸಬಹುದು ಅನ್ನೋ ಒಂದು ಸಂದೇಹ ಬರ್ತಾ ಇದೆ. ಏಕೆಂದರೆ ಅದು ಧರ್ಮದ ಜಾಗ, ಧರ್ಮಿಗಳಿಗೆ ಜಯ ಆಗುತ್ತೆ ಅನ್ನೋದು ಆ ಒಂದು ಸಂದೇಹ ಬರ್ತಾ ಇದೆ. ಮೂರನೇದಾಗಿ ಏನು ಸಂದೇಹ ಬರ್ತಾ ಇದೆ, ಓಕೆ, ಆ ಒಂದು ಕ್ಷೇತ್ರದಲ್ಲಿ ನನ್ನ ಮಗ ಅಧರ್ಮಿಯಾಗಿದ್ದರೂ ಧರ್ಮಕ್ಷೇತ್ರದಲ್ಲಿ ಆತ ನಿಂತಿರೋದ್ರಿಂದ ಆತನೂ ಧರ್ಮಿಯಾಗಿ ಮಾರ್ಪಟ್ಟು ತನ್ನ ರಾಜ್ಯವನ್ನು ತನ್ನ ತಮ್ಮಂದಿರಿಗೆ ಪಾಂಡವರಿಗೆ ಬಿಟ್ಟುಕೊಟ್ಟು ಬಂದು ಬಿಡಬಹುದೇನೋ, ಏಕೆಂದರೆ ಆ ಜಾಗ ಅಷ್ಟು ಪವಿತ್ರವಾದದ್ದಾಗಿದೆ. ಆ ಒಂದು ಡೌಟನ್ನು ಕೂಡ ಇಲ್ಲಿ ಪಡ್ತಾ ಇದ್ದಾನೆ. ಮತ್ತು ಕೊನೆಯದಾಗಿ ಏನು ಮಾಡ್ತಾ ಇದ್ದಾನೆ, ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾನೆ. ಪಾಂಡವರು ಧರ್ಮಾತ್ಮರು, ಮೋಸ್ಟ್ಲಿ ಅವರೇ ಒಂದು ವೈರಾಗ್ಯವನ್ನು ಪಡ್ಕೊಂಡು, ಯಾತಕ್ಕೆ ನಮಗೆ ಇಲ್ಲಿ ಜಗಳ, ಅಣ್ಣ ತಮ್ಮಂದಿರಲ್ಲಿ ನಮಗೆ ಬೇಡವೇ ಬೇಡ, ಈ ಜಾಗನೇ ಬೇಡ, ನನ್ನ ಅಣ್ಣಂದಿರಿಗೆ ಇದನ್ನು ಕೌರವರಿಗೆ ಇದನ್ನು ಬಿಟ್ಕೊಟ್ಬಿಡೋಣ ಅನ್ನೋ ವೈರಾಗ್ಯವನ್ನು ತಳಿಬೋದು. ಅದಕ್ಕೆ ಎರಡು ಕಾರಣವೂ ಇರ್ಬೋದು, ಯಾಕೆಂದರೆ ರಕ್ತಪಾತ ಆಗುತ್ತೆ ಅಂತಲೂ ತಿಳ್ಕೊಂಡು, ಇಲ್ಲ ನನ್ನ ಬಂಧು ಬಾಂಧವರಲ್ಲಿ ಅವರ ಒಂದು ರಕ್ತಪಾತವನ್ನು ನೋಡಬೇಕಲ್ಲ ಅಂಥೇಳಿ ಆ ಒಂದು ಕಾರಣದಿಂದ ವೈರಾಗ್ಯ ತಾಳಿ ಕೂಡ ಅದನ್ನು ನಮಗೆ ಬಿಟ್ಕೊಡಬಹುದು ಏನೋ ಅನ್ನೋ ಒಂದು ಸಂದೇಹ. ಯಾಕೆಂದರೆ ಆ ಧರ್ಮದ, ಆ ಕ್ಷೇತ್ರದ ಮಹಿಮೆ ಅಂಥ ಅದ್ಭುತವಾದದ್ದಾಗಿದೆ, ಅದರಿಂದ ಅದನ್ನು ಮೇ ಬಿ ನಮಗೆ ಬಿಟ್ಕೊಡಬಹುದು ಅನ್ನೋ ಒಂದು ಕೂಡ ಆ ಒಂದು ಸಂಶಯಗಳಲ್ಲಿ ಧೃತರಾಷ್ಟ್ರ ಇದ್ದಾರೆ. ಅಂದರೆ ಏನಂತ ತಿಳ್ಕೊಳ್ಬೇಕಂದ್ರೆ ಆ ಧರ್ಮಕ್ಷೇತ್ರದ ಬಗ್ಗೆ ಅಲ್ಲಿ ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ತಿಳ್ಕೊಂಡಾಗ ಪ್ರಭುಪಾದರು ತಮ್ಮ ಒಂದು ಭಾವಾರ್ಥದಲ್ಲಿ ಹೇಳ್ತಾರೆ, ಧರ್ಮದ ಜನಕನೆನಿಸಿರುವ ಶ್ರೀಕೃಷ್ಣ ಅವ್ರ ಜೊತೆಗೆ ಕುರುಕ್ಷೇತ್ರದಲ್ಲಿ ಇದ್ದಾರೆ, ಅದರಿಂದ ಅದು ಕೂಡ ಧರ್ಮಕ್ಷೇತ್ರ, ಆ ಒಂದು ಪಾಯಿಂಟಿಂದ ಕೂಡ ಅದು ಧರ್ಮಕ್ಷೇತ್ರ ಅಂತ ಅನ್ನಿಸ್ಕೊಳ್ಳುತ್ತದೆ. ಆ ರೀತಿಯಲ್ಲಿ ಒಂದು ಅನಾಲಜಿಯನ್ನು ಕೊಡ್ತಾರೆ. ಅಂದರೆ ನಾವು ಭತ್ತವನ್ನು ಗದ್ದೆಯಲ್ಲಿ ಬೆಳೆಸಕ್ಕೆ ಬಿಟ್ಟಿದ್ದಾಗ ಭತ್ತದ ಜೊತೆಯಲ್ಲಿ ಕೆಲವು ಬೇಡವಾದಂಥ ಸಸ್ಯಗಳು, ಓಕೆ, ಇದು ಬೇಡವಾದಂಥ ಸಸ್ಯಗಳಲ್ಲಿ ಕಳೆ ಅಂತಾರೆ, ಅದನ್ನು ಬೇಡವಾದ ಸಸ್ಯನ ಕಳೆ ಕೂಡ ಬೆಳೆಯುತ್ತೆ. ಅದನ್ನು ಕಟಾವು ಮಾಡುವಂಥ ವ್ಯಕ್ತಿ ಏನು ಮಾಡ್ತಾನೆ, ಭತ್ತದಿಂದ ಆ ಕಳೆಯನ್ನು ಬೇರ್ಪಡಿಸ್ತಾನೆ, ಅದನ್ನು ಕಿತ್ತು ಬಿಸಾಡುತ್ತಾನೆ. ಆ ರೀತಿಯಲ್ಲಿ ಏನಾಗ್ತದೆ, ದುರ್ಯೋಧನಂತಹ ಅನಗತ್ಯವಾದಂಥ ಒಂದು ಸಸ್ಯವನ್ನು ಪ್ರಭು ಇಲ್ಲಿ ಕಿತ್ತು ಎಸೆಯುತ್ತಾರೆ. ಆದ್ದರಿಂದ ಯಧಿಷ್ಠಿರಂತಹ ನಾಯಕರನ್ನು, ಧರ್ಮಿಷ್ಠರನ್ನು ಪ್ರಭು ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ಏನು ತಿಳ್ಕೊಳ್ಬಹುದು, ಏಕೆಂದರೆ ಒಂದು ಧರ್ಮಕ್ಷೇತ್ರ, ಆ ಒಂದು ಕುರುಕ್ಷೇತ್ರ ಧರ್ಮಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇದೆ, ಅಲ್ಲಿ ಏನು ಬೇಕಾದರೂ ಆಗಬಹುದು. ಇಲ್ಲವೇ ದುರ್ಯೋಧನನೇ ತನ್ನ ಜಾಗವನ್ನು ತನ್ನದನ್ನು ಸೋಲನ್ನು ಒಪ್ಕೊಂಡು ಬರ್ಬೋದು, ಇಲ್ಲವೇ ಪಾಂಡವರೇ ನಮಗೆ ಬೇಡ ಅಂತ ವೈರಾಗ್ಯವನ್ನು ತಾಳ್ಬೋದು. ಅಂಥ ಜಾಗದಲ್ಲಿ ಈಗ ಏನು ನಡೀತಾ ಇದೆ ಸಂಜಯ, ತಿಳಿಸಿ ಹೇಳು ಅನ್ನೋ ಒಂದು ಮನೋಭಾವದಲ್ಲಿ ಧೃತರಾಷ್ಟ್ರ ಕಳವಳಕ್ಕೆ ಒಳಗಾಗಿ ಸಂಜಯನನ್ನು ಕೇಳುವಂಥ ಶ್ಲೋಕ ಇದಾಗಿದೆ. ಆದ್ದರಿಂದ ಇಲ್ಲಿ ನಾವೇನು ತಿಳ್ಕೊಳ್ಬೇಕು ಅಂದರೆ, ನಾವು ಯಾವಾಗಲೂ ಸತ್ಸಂಗ, ಯಾಕಂದರೆ ಇಲ್ಲಿ ಭಗವಂತನ ಜೊತೆ ಇದ್ದದ್ರಿಂದ ಪಾಂಡವರಿಗೆ ಜಯವಾಯಿತು, ಭಗವಂತನ ವಿರೋಧ ಆದ್ದರಿಂದ ದುರ್ಯೋಧನನಿಗೆ ಸೋಲಾಯಿತು. ಆದ್ದರಿಂದ ನಾವು ಧರ್ಮದ ಕಡೆಗೆ, ಭಗವಂತನೆಡೆಗೆ ನಮ್ಮ ಪಥವನ್ನು ನಾವು ಬದಲಾಯಿಸ್ಕೊಳ್ಬೇಕು, ನಮ್ಮ ಮನಸ್ಸಲ್ಲಿರುವಂಥ ಕಳೆಯನ್ನು ನಾವು ಕಿತ್ತು ಹಾಕಬೇಕು ಅಂಥೇಳಿ ನಾವು ಸದಾ ABCDಗಳನ್ನು ಭಕ್ತರ ಅಸೋಸಿಯೇಷನ್ ಮಾಡ್ತಾ, ಪ್ರಭುಪಾದರ ಪುಸ್ತಕವನ್ನು ಓದುತ್ತಾ, ಚಾಂಟಿಂಗನ್ನು ಮಾಡ್ತಾ, ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ
ಪ್ರಸಾದವನ್ನು ಸೇವಿಸುತ್ತಾ ಇದ್ದಾಗ ನಾವು ನಮ್ಮಲ್ಲಿರುವಂಥ ಒಂದು ಕಳೆಯನ್ನು ಕಿತ್ತೊಗೆಯಲು ಸಾಧ್ಯ ಆಗುತ್ತಂತೆ ಅಂತ ಹೇಳಿ ಇವತ್ತಿನ ಶ್ಲೋಕವನ್ನು ಮುಗಿಸ್ತೀನಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.